ಸಿಎಂ ಬದಲಾಯಿಸಬೇಕು, ಡಿಸಿಎಂ ಬದಲಾಯಿಸಬೇಕು, ಈ ಥರದ ಹೇಳಿಕೆಗಳು ಎಷ್ಟು ಶೋಷಿತ ವರ್ಗದ ಒಕ್ಕೂಟ ಕೂಡ ಇವತ್ತು ವಿರೋಧ ವ್ಯಕ್ತ 2023ರಲ್ಲಿ ವಿಧಾನಸಭೆಗೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ 135 ಶಾಸಕರನ್ನು ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ರು. ಪ್ರಜಾಸತ್ತಾತ್ಮಕ ನಡವಳಿಕೆ ಏನು ಅಂದರೆ ಪಕ್ಷದ ಹೈಕಮಾಂಡು ವೀಕ್ಷಕರನ್ನು ಕಳಿಸ್ತಾರೆ. ಯಾವುದಕ್ಕೆ? ಶಾಸಕ ಪಕ್ಷನ ಆಯ್ಕೆ ಮಾಡೋದಕ್ಕೆ. ಅದು ಯುನಾನಿಮಸ್ ಇರ್ಬೋದು, ಕಾನ್ಸೆನ್ಸ್ ಇರ್ಬೋದು, ಅಥವಾ ಕಂಟೆಸ್ಟ್ ಇರ್ಬೋದು, ಯಾವುದೇ ಮಾರ್ಗಗಳು ಮಾಡ್ಬೋದು. ಚುನಾವಣೆ ಆಗಿ 135 ಜನ ಗೆದ್ದ ಮೇಲೆ ನಾಯಕನಿಗೆ ಸ್ಪರ್ಧೆ ನಡೀತು ಅಲ್ವಾ? ಸ್ಪರ್ಧೆ ನಡೆದ ಮೇಲೆ ಶಾಸಕರು ವೀಕ್ಷಕರ ಮುಂದೆ ಒಬ್ಬೊಬ್ಬರೇ ಶಾಸಕರು ಚೀಟಿನಲ್ಲಿ ಅವ್ರ ಅಭಿಪ್ರಾಯ ಬರ್ಕೊಟ್ಟಿದ್ದಾರೆ. ಹೂ ಶುಡ್ ಬಿ ಅವರ್ ಲೀಡರ್, ಶಾಸಕಾಂಗ ಪಕ್ಷದ ನಾಯಕ ಯಾರಾಗಬೇಕು ಅನ್ನೋದನ್ನ. ಆ ಶಾಸಕರ ಅಭಿಪ್ರಾಯನ ಸಂಗ್ರಹ ಮಾಡಿ ಕ್ರೋಢೀಕರಿಸಿ ಲೆಕ್ಕ ಹಾಕಿ. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಿದ್ದರಾಮಯ್ಯನವರು ಹೆಚ್ಚು ಶಾಸಕರ ಬೆಂಬಲ ಪಡೆದು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಈ ಸಿಲೆಕ್ಟೆಡ್ ಬೈ ದಿ ಆನರಬಲ್ MLAs. ಆ ಆಯ್ಕೆಯನ್ನು ಹೈಕಮಾಂಡು ಮಾನ್ಯತೆ ಮಾಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಚುನಾವಣೆ ನಡೆದದ್ದು ಜನ ಆಶೀರ್ವಾದ ಮಾಡಿದ್ದಾರೆ. MLAಗಳಿಗೆ ಆಶೀರ್ವಾದ ಮಾಡಿದಂಥ ಪ್ರತಿನಿಧಿಗಳು ಶಾಸಕರನ್ನ ಆಯ್ಕೆ ಮಾಡೋಕ್ಕೆ ಅವ್ರ ಬೆಂಬಲ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಗಮನಿಸಿದ ಹೈಕಮಾಂಡು ಜನರ ಆಶೀರ್ವಾದ, ಶಾಸಕರ ಬೆಂಬಲ ಎಲ್ಲವನ್ನು ಕ್ರೋಢೀಕರಿಸಿ ಅವರ ಅಭಿಪ್ರಾಯದಿಂದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮಾಡಿದರು. ಮಾಡಿದ್ಮೇಲೆ ವೇರ್ ಇಸ್ ದಿ ಪ್ಲೇಸ್, ವೇರ್ ಇಸ್ ದಿ ಕ್ವಶನ್? ಡೆಮಾಕ್ರಸಿನಲ್ಲಿ ಇಟ್ ಈಸ್ ದಿ ಮೆಜಾರಿಟಿ ದಟ್ ರೂಲ್ಸ್. ಮೆಜಾರಿಟಿ ದಟ್ ರೂಲ್ಸ್ ಇನ್ ಡೆಮಾಕ್ರಸಿ. ಇನ್ ಸ್ಪೆಷಲ್ ಅಕೇಶನ್ ಅದು ಬಹುಮತ ಇಲ್ಲದೇ ಇದ್ರೂ ಒಂದು ಸೋಷಿಯಲ್ ಜಸ್ಟಿಸು ಅಥವಾ ಯಾವುದೋ ಕನ್ಸಿಡರೇಷನ್ ಇದ್ದಾಗ ಇಟ್ಸ್ ಅಪ್ ಟು ದ ಹೈಕಮಾಂಡ್. ಇಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್, ನಾಟ್ ಇನ್ ಧರ್ಮಗುರುಸ್ ಹ್ಯಾಂಡ್, ಇಟ್ ಈಸ್ ನಾಟ್ ಇನ್ ಎನಿಬಡೀಸ್ ಹ್ಯಾಂಡ್. ಅದು ನಾನು ಏನು ಹೇಳ್ತೀನಿ, ನಾವು ಡೆಮಾಕ್ರಸಿನಲ್ಲಿ ಇದ್ದೀವಿ. ನೀವು ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ಇದ್ದೀನಿ. ಕಡಲೆಪುರಿನ ಒಂದೊಂದು ಪಕ್ಷ ತೆಗೆದು ಕೊಡೋಕ್ಕೆ. ಹಾಂ, ಅದೇ ಸರ್, ಈಗ ಸಾಮಾಜಿಕ ನ್ಯಾಯದಡಿ ದಲಿತರನ್ನು ಮಾಡಿ ಅಂತ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಯಾಕೆಂದರೆ ಮೇಲ್ವರ್ಗದವ್ರಿಗೆ ಅವಕಾಶಗಳು ಸಿಗ್ತವೆ, ನಮ್ಗೆ ಸಿಕ್ಕಲ್ಲ ಅಂತ. ಅವರು ಚರಿತ್ರೆ ನೋಡಿದ್ದಾರೆ. 1952ನಲ್ಲಿ ಎಲೆಕ್ಷನ್ ಆಯಿತು. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಮುಖ್ಯಮಂತ್ರಿ ಆದರು. ಆಗದೇ ಇರೋರು ಯಾರಿದ್ದಾರೆ ಅಂದರೆ ಆಗದೇ ಇರೋ ಪಟ್ಟಿಲಿ ನಂಬರ್ 1 ದಲಿತರು ಬರ್ತಾಯಿದ್ದಾರೆ ಅಲ್ವಾ? ಸೊ ಏನಾದರೂ ಆ ಥರ ನಮಗೆಲ್ಲ ಅವಕಾಶಗಳು ಸಿಗಬೇಕು, ಸಂವಿಧಾನದ ಆಸೆ ಇದೆ ಅಂತ ಹೇಳಿದ್ರೆ ಮಾತಾಡೋರೆಲ್ಲ ಅದನ್ನೇ ಹೇಳಬೇಕು. ಅದು ಬಿಟ್ಬಿಟ್ಟು ಬೇರೆ ಬೇರೆ ಹೇಳಿದ್ರೆ ಹೆಂಗೆ? ಸಂವಿಧಾನ ಆಶೆ ಈಡೇರಿಸ್ತಾ ಇಲ್ಲಲ್ಲ ಸರ್ ಕಾಂಗ್ರೆಸ್? ಈಡೇರುತ್ತೆ. ಸಂವಿಧಾನ ಆಶೆನ ಈಡೇರಿಸೋರು ಹೇಳೋ ಜನನೇ ಹೇಳುವಾ? 400 ಬರ್ತೀವಿ ಅಂದ್ಬಿಡ್ತಿದ್ರಲ್ವಾ? ಸಂವಿಧಾನ ತೆಗೆದಾಕ್ತೀವಿ ಅಂತಿದ್ರು. ನಾವು ಪೀಪಲ್ ಹ್ಯಾವ್ ಚೇಂಜ್ಡ್. ಇದೇ ಅವಧಿಯಲ್ಲಿ ಆಗ್ಬೋದಾ ಸರ್ ಅದು? ಅದು ಇದೇ ಅವಧಿಯಲ್ಲಿ ಆಗ್ಬೋದು. ಸಾಮಾಜಿಕ ನ್ಯಾಯ ಯಾವ್ದು ಅವಧಿಯಲ್ಲಿ ಆಗುತ್ತೆ ಹೇಳೋಕ್ಕಾಗಲ್ಲ. ಖಂಡಿತ ಹಾಗೆ ಆಗುತ್ತೆ. ಒಂದು ಫೈನ್ ಡೇ ವೀಲ್ ಶುಡ್ ರೊಟೇಟ್ ಅಲ್ವಾ? ಹಾಗೆ ನಿಂತಿರಲ್ಲ, ಹಾಗೆ ರೊಟೇಟ್. ಆದರೆ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇಲ್ಲ. ಬಿಕಾಸ್ ಈಸ್ ಬೀಂಗ್ ಎಲೆಕ್ಟೆಡ್ ಬೈ ದಿ ಲೆಜಿಸ್ಲೇಚರ್ಸ್.